ಶುಭ ಮುಂಜಾನೆ ಅಭಿಮಾನಿಗಳೇ, ಎಲ್ಲರೂ ಹೆಂಗಿದ್ದೀರಿ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಆಶೀರ್ವಾದದಿಂದ ನಾವು ಚೆನ್ನಾಗಿದ್ದೀವಿ. ಈಗ ನಾವು ಮಾರ್ಕೆಟಿಗೆ ಹೋಗ್ತಾ ಇದ್ದೀವಿ. ಏನೇನಲ್ಲಿ ಮಾರ್ಕೆಟಿಂಗ್ ಮಾಡ್ತೀವಿ, ಇನ್ನೂ ಸ್ವಲ್ಪ ಕೆಲಸ ಅದಾವ. ನಂದು ಸಣ್ಣ ಪುಟ್ಟ ಕೆಲಸ ಅದೇ ವಿಡಿಯೋ ಮಾಡಕ್ಕೆ ಕೊಡ್ತಾರೋ ಏನಿಲ್ಲ ಗೊತ್ತಿಲ್ಲ ನನಗೆ. ವಿಡಿಯೋ ಮೊಬೈಲನ್ನು ತೊಗೊಂಡು ಹೋಗ್ತಾ ಇದ್ದೀನಿ. ಮುಂದೆ ಎಕ್ಸಾಮ್ದವ್ರು ತಯಾರಿ ಮಾಡ್ಕೊತಾ ಇದ್ದಾಳೆ. ಅಪ್ಪು ಇವತ್ತು ಖಾನಾಪುರ್ಗೆ ಒಂದು ಕ್ಯಾಂಪ್ ಅದ. ಕ್ಯಾಂಪ್ ಸಲುವಾಗಿ ಕಣ್ಣಿನ ಆಪ್ರೇಷನ್ ಮಾಡೋರು ಇದ್ದಾರೆ. ಆ ಕ್ಯಾಂಪ್ ಅದ, ಅದಕ್ಕೆ ಖಾನಾಪುರದಿಂದ ಪೇಷಂಟ್ಗಳು ಕರ್ಕೊಂಬರ್ತಾ ಇದ್ದಾನೆ. ಅವನು ಹೋಗಿ ಬೆಳಗ್ಗೆ ಡಬ್ಬ ಮಾಡಿ ಕಳಿಸ್ಕೊಟ್ಟೆ. ಹೋಗ ಸುರೇಖಾ ಯಶೋದಮ್ಮನು ಬಂದು ಹೋಗ್ಯಾರ. ಚಿನ್ನು ನಮ್ಮ ಸಭೆ ಕಾರ್ ತೆಗ್ಯಾತಾರ. ಈ ಶಾಂಭವಿ ನಿಮ್ಗೆ ತೋರಿಸ್ತೀನಿ. ಬಾಯ್ ಶಾಂಭವಿ, ನಾವು ಬರೋ ಮಟ್ಟ ಮನೆಯೆಲ್ಲ ನೋಡ್ಕೊ ಸರಿಯಾಗಿ, ಮತ್ತು ನಾವು ಬರ್ತೀವಿ. ಬಾಯ್. ಸಚಿದಾರವ್ರಿಗೆ ನಾವು ಸಿಲಿಂಡರ್ ವಾಪಸ್ ಕೊಡ್ತಾ ಇದ್ದೀವಿ ಈಗ. ಬಾಯ್. ಬ್ಲೂ ಅಂದ್ರೆ ಭಾಳ ಇಷ್ಟ ಏನ್ರಿ ನಿಮಗೆ? ಬ್ಲೂ ಕಲರ್ ಅಂದ್ರೆ ಭಾಳ ಇಷ್ಟ ಏನು? ಬ್ಲೂ ಸಫಾರಿ, ಬ್ಲೂ ಶರ್ಟ್, ಯಾವಾಗಲೂ ಬ್ಲೂನ ಹಾಕೋತೀರಿ ಭಾಳ. ಡಾರ್ಕ್ ಬ್ಲೂ. ಬೆಳಗಾವಿ ಮಾರ್ಕೆಟ್. ನಂಗೆ ಇಲ್ಲೇ ಬಿಟ್ಟು ಹೋಗ್ತಾ ಇದ್ದಾನೆ. ಗಾಡಿ ಹೋಗ್ಬಿಡಿ ಎಷ್ಟು ಇಲ್ಲ ಬಾಪ್ರಿ. ಬಂದ ನೋಡಿ, ಇರೋ ಬ್ಯಾಗ್ ಒಂದು ಹಾಕೊಂಡೆ. ಆಟೋ ಬಂದಿದ್ದಾರೆ. ಹಾಂ, ಇಲ್ಲ ಹಾಂ, ಅದ ಮಸ್ತ್ ಐತಿ. ತೆಗಿಯಾಕ ಅದೇ ತೊಳ್ಯಾಕ ಬರ್ತದೆ, ವಾಶ್ ಮಾಡಾಕ. ಹೌದು, ಎಷ್ಟು ಐಡಿಯಾ ಮಸ್ತ್ ಐತ್ರಿ. ಅಪ್ಪ ಭಾಳ ಹುಡ್ಕ್ಯಾಡ್ಕೊಂಡ್ ಬಂದಾರ. ಪಾಪಿದು ಊಟ ಇಲ್ಲಿ ಏನಿಲ್ಲ. ಮಸ್ತ್ ಐತಿಲ್ಲ. ಬೀನ್ಸ್ ಪಲ್ಯ ಬಿಸಿ ಮಾಡ್ತಾ ಇದ್ದೀನಿ. ಮತ್ತು ಮೊಸರು ಪಲ್ಯ. ಚಿನ್ನು ಪ್ಲೇಟ್ ರೆಡಿ ಮಾಡಿದ್ದೀನಿ. ಪಾಪ ಅಷ್ಟು ಆಗೈತೆ, ಅವ್ರಿಗೆ ಟೈಮ್ ಆಗೈತೆ. 4 o'clock ಬಂದದ. ತಿಂಡಿ ಬೆಳಿಗ್ಗೆ ಮಾಡಿಟ್ಟು ಹೋಗ್ಯಾಳ ಸುರೇಖ. ನಮ್ಮ ಮಾರ್ಕೆಟ್ ಒಳಗೆ ಶೇಂಗಾ ಇದ್ದು ಅಲ್ಲಿ. ಏನು ಊಟ ಮಾಡಿದೆ? ಡಬ್ಬ ತಗೊಂಡೋಗಿದ್ದೆಲ್ಲ ಮಾಡಿದೆ ಬಂದ್ಮೇಲೆ. ಈಗ ಅದ ಮಾಡತ್ತಲ್ಲ. ಅಡ್ಮಿಟ್ ಆಯ್ತಾ ಎಲ್ಲರದು? ಅಡ್ಮಿಟ್ 35 ಪೇಷಂಟ್ಸ್ ಕರ್ಕೊಂಡ್ ಬಂದೇವೆ. ಈಗೆಲ್ಲ ಅದ ಮಾಡತ್ತೆ, ಸ್ವಲ್ಪ ಲೇಟ್ ಆಗ್ತಾ ಇರ್ತದೆ. ಸರಿ ಸರಿ, ಆಯ್ತು. ಆರಾಮ್ ಹುಷಾರಿ ಮಾಡ್ಕೊ. ನಾ ಊಟಕ್ಕೆ ಬರ್ತೇನೆ ರಾತ್ರಿ. ಓಕೆ ಓಕೆ ರೈಟ್. 10 ಆಗೈತೆ ರಾತ್ರಿ. ಊಟ ವಿಡಿಯೋ ಎಡಿಟಿಂಗ್ ಮಾಡ್ಕೋತ ಕೂತಿದ್ದೆ. ನಾಳಿಂದ ಮರ್ತ ಹೋಗೈತೆ ನಂಗೆ. ಶಾಂಭವಿ ಅವಳ ಅಭ್ಯಾಸ ಫುಲ್ ಸೀರಿಯಸ್ ಆಗಿ ಅಭ್ಯಾಸ ಮಾಡತ್ತಾಳ. ಚಿನ್ನು ಏನು ಕೆಲಸ ನಡೆಸಿದ್ದಾರೆ ಇಲ್ಲಿ ಅವ್ರದ್ದು. ಮೋಸ್ಟ್ಲಿ ಬಲ್ಬ್ ಅಲ್ಲಿದ್ದು ಹೋಗೈತೇನು, ಟ್ಯೂಬ್ಲೈಟ್. ಹಾಂ ಎಲ್ಲ ಊಟ ಆಗೈತಿ. ಎಲ್ಲ ಡೈನಿಂಗ್ ಟೇಬಲ್ ಮೇಲಿಂದೆಲ್ಲ ತೆಗೆದಿಟ್ಟಿದ್ದೀನಿ. ಎಲ್ಲ ಹಣ್ಣದು ಎಲ್ಲ ತಂದಿಟ್ಟಿದ್ದಾರೆ ನೋಡಿ ಏನೇನು. ಮತ್ತು ಶಾಂಭವಿ ಇದೆಲ್ಲ ಮಿಕ್ಸರ್ ಪ್ರೋಟೀನ್ ಕುಡಿಯತ್ತಾಳಕ್ಕಿವು. ಕರೆಕ್ಟಾಗಿ ಶುರು ಮಾಡಿದಾಳೆ ಕುಡಿಯಾಕ. ಆಮೇಲೆ ಇದು ಮೊಬೈಲ್ ಸ್ಟ್ಯಾಂಡ್ ಉಪ್ಪು ತರ್ಶನೇನೋ ಮಸ್ತ್ ಐತಿದೆ. ಚಲೋ ಐತೆ ನೋಡಿ. ಸ್ಟ್ಯಾಂಡ್ ಇಡ್ಬೋದು ಹಿಂಗೆ ಮೊಬೈಲ್ ನೋಡ್ಕೋತ. ಮತ್ತು ಶೇಂಗಾ ಇಷ್ಟು ಉಳ್ದಾವ. ಮತ್ತು ಶೇಂಗಾ ತೊಗೊಂಬರೋಕ್ಕಾಗಲಿಲ್ಲ ಬೆಳಿಗ್ಗೆ, ಗಡ್ಬಡಿ ಒಳಗಿದ್ವಿ. ಮತ್ತು ಸ್ವಲ್ಪ ಬೇರೆ ಐಟಮ್ಸ್ ಎಲ್ಲ ಇದ್ದು ಜೊತೆ ನೋಡಿ ಕೆಲಸ. ಅವಾಗಿಂದ ವಿಡಿಯೋ ಎಡಿಟಿಂಗ್ ಮಾಡೋದು ಇದ್ರೊಳಗೆ ಏನು ಅಕ್ಕಿ ನೆನೆಸಿದ್ದೀನಲ್ಲ, ಇದು ರುಬ್ಬೋದು ನನಗೆ ಮರ್ತಾ ಬಿಟ್ಟದ. ಇದು ದೋಸೆ ಮಾಡೋದೈತೆ ಅಂತ ನಂಗೆ ನೆನಪೇ ಇಲ್ಲ ವಿಡಿಯೋ ಎಡಿಟಿಂಗ್ ಒಳಗೆ. ಏನು ಮಾಡ್ತೀರಾ, ಹಿಂಗಾಗಿಬಿಟ್ಟೈತಿ. ಈಗ ನನಗೆ ಪ್ರತಿ ಸಲ ನಾನು ದೋಸೆ ಮಾಡಬೇಕಾದ್ರೆ ನಂದು ಇದ್ರೊಳಗೆ ಬೇಗ ನಾ ದೋಸೆ ಇಟ್ಟು ರುಬ್ಬೋದನೇ ಇಲ್ಲ. ಲಾಸ್ಟಿಗೆ ಮಲ್ಕೊಳ್ಳೋ ಟೈಮ್ದಾಗ ನಂಗೆ ನೆನಪು ಬರ್ತದೆ. ಹಿಂಗಾಗ್ತದೆ. ನಿಮಗೂ ಹಂಗಾಗ್ತದೆ. ನಂಗೆ ಕಮೆಂಟ್ ಮಾಡಿರಿ. ಯಾಕೆ ನನಗೆ ದೋಸೆದ ನೆನಪು ಬರಲ್ಲ. ಈಗ ದಿನಾಲೂ ನಾವು ಮಾಡಲ್ಲ ಅಂತ ನೆನಪು ಬರೋಲ್ಲ, ನಂಗೇನು ಗೊತ್ತಿಲ್ಲ. ಆದರೂ ಇವತ್ತು ಅಂದ್ಕೊಂಡಿದ್ದೇನೆ ಬೇಗ ನಾ ದೋಸೆ ಮಾಡ್ಕೋತೀನಿ ಅಂತ ಹೇಳಿ. ಆದರೂ ನಾ ಮತ್ತೆ ಮರ್ತಿದ್ದೀನಿ.
ಮತ್ತು ಇಲ್ಲಿ ಅವಲಕ್ಕಿ ನೆನೆಸಿದ್ದೀನಿ. ಪದ ಭಾಳೇನು ಟೈಮ್ ಆಗಲ್ಲ. ಮತ್ತು ಪಟ ಮಾಡೋನು. ನಾಳೆ ಸುರೇಖಾಗ ಸ್ವಲ್ಪ ಚಪಾತಿ ಮಾಡೋದು ಬೇಡ, ರೆಸ್ಟ್ ಕೊಡೋಣ ಅಂತ ಹೇಳಿದ್ದೀನಿ. ನಾನು ಚಪಾತಿ ರೊಟ್ಟಿ ಮಾಡ್ತಾಳೆ. ಈಗ ನಾಳೆ ಅವಳಿಗೆ ರೆಸ್ಟ್ ಕೊಡೋಣ ಅಂತ ಹೇಳಿ, ನಾಳೆ ಸಂಡೇ ಇದೆಯಲ್ಲ, ಅದ್ರ ಸಲುವಾಗಿ ಇದು ಪ್ಲ್ಯಾನ್ ಮಾಡಿದ್ದೀವಿ ನಾವು ಈ ರೀತಿ. ಯಾಕಂದ್ರೆ ಅವ್ರಿಗೂ ಕೆಲಸ ಮಾಡೋವ್ರಿಗೂ ಬೇಜಾರಾಗಬಾರ್ದು. ಅವ್ರಿಗೂ ದಿನಾಲೂ ಅವ್ರದ್ದು ಜೀವನ ನಮ್ಮಂಗೆ ಅಲ್ಲ. ನಾವು ವಿಚಾರ ಮಾಡಬೇಕಾಗ್ತದೆ. ದಿನಾಲೂ ಮಾಡು ಅಂತಂದ್ರೆ ಅವ್ರಿಗೂ ಬೇಜಾರಾಗಿರ್ತದೆ ಮಾಡೋಕೆ. ಮನಸ್ಸು ಅವ್ರಿಗೂ ಇದಾಗಿರ್ತದೆ. ಬಿಸಿ ನಾನು ನಾಳೆ ದೋಸೆ ಮಾಡಿಕೊಟ್ರೆ ಅವಳು ಇಷ್ಟಪಟ್ಟು ತಿಂತಾಳೆ. ಯಶೋಧ ಪಾತ್ರೆ ತೊಳೆದಾಳೆ, ನಿಮ್ಗೆ ಗೊತ್ತದ. ಅವಳ ಮಗಗೆ ಕರ್ಕೊಂಡು ನಮ್ಮ ಮನೆಗೆ ಬರ್ತಾಯಿದ್ದಾಳೆ. ಅದು ಆಯಿತು. ಅವನಿಗೂ ದೋಸೆ ತಿಂತಾನಂತ ಹೇಳಿ ದೋಸೆದ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ನಾನು ಮುಂಚೆನ. ಅವನಿಗೂ ಭೇಟಿಯಾಗೋಣ. ಪಾಪ ಅಪ್ಪ ಇಲ್ಲದೆ ಇರೋ ಮಗ ಅದಾನ ಅವನು. ಭೇಟಿಯಾಗೋಣ ಅವನಿಗೂ, ನೋಡೋಣ. ಏನೋ ಒಂದು ಬೇಜಾರಾಗ್ತದೆ, ಏನು ಮಾಡೋಕ್ಕಾಗಲ್ಲ. ಅವ್ರ ಪಾಪ ಅವ್ರು ಪಡ್ಕೊಂಬಂದಿದ್ದ ಅವ್ರದ್ದು ಅಷ್ಟೇ ಇರ್ತದೆ. ಅದಕ್ಕೆ ಈಗ ನಾನು ಮೊದಲು ಮಾತಾಡ್ಕೋತ ಕೂತೆ ಅಂತಂದ್ರೆ ಮಾತುಗಳು ನನಗೆ ಮುಗಿಯೋದೇನೂ ಇಲ್ಲ. ಅದಕ್ಕೆ ಸುಮ್ಮನೆ ನಾಳೆ ಮತ್ತು ಈ ವಿಡಿಯೋ ನಾನು ಇಲ್ಲೇ ದೋಸೆದ ಹಿಟ್ಟು ರುಬ್ಬಿ ಮತ್ತು ಈ ವಿಡಿಯೋ ನಾಳೆ ಕಂಟಿನ್ಯೂ ಇದರಲ್ಲೇ ಮಾಡಿಬಿಡ್ತೀನಿ. ಅವ್ರು ಬಂದಿದ್ದು ಮಾಡಿದ್ದು ನೋಡಿ ಅಂತ ನೀವು ಎಲ್ಲ. ಮತ್ತು ಎಲ್ಲರೂ ಮಲ್ಕೊಳ್ರಿ ಈಗ. ಶುಭರಾತ್ರಿ ಎಲ್ಲರಿಗೂ. ನನಗಂತೂ ಭಾಳ ಟಯರ್ಡ್ ಆಗೋದು ಇವತ್ತು. ಸುಸ್ತು ಬೇರೆ ಆಗೈತಿ, ಡೇಟ್ ಬೇರೆ ಆಗೈತೆ. ನಂದು ಡೇಟ್ ಆಗಿ 2-3 ದಿನ ಆಯ್ತು ಈಗ. ಮತ್ತು ಕೆಲಸಗಳು ಹಾಗೆ ಇರ್ತಾವೆ. ಚಿನ್ನು ಅಲ್ಲಿಂದ ಪಾಪ ಮಾರ್ಕೆಟ್ ಒಳಗೆ ಕಾರ್ ನಿಲ್ಲಿಸಿ ನನ್ನ ಸಲುವಾಗಿ ಮತ್ತು ಆಟೋ ಮಾಡಿದರು. ಯಾವಾಗ ಅವ್ರು ನಡ್ಕೊತ ಹೋಗೋಣ ಅಂತಾರೆ. ಖರೆ ಈ ಸಲ ಹಂಗೆ ಮಾಡಲಿಲ್ಲ ಅವ್ರು. ಮತ್ತು ಆಟೋ ಒಳಗೆ ಹೋಗೋಣ ಅಂತ ಹೇಳಿ ನನಗೆ ಆಟೋ ಒಳಗೆ ಕರ್ಕೊಂಡು ಹೋದರು. ನಿಜವಾಗ್ಲೂ ನಮಗೆ ಭಾಳ ಪೇಷನ್ಸ್ ಬೇಕಾಗ್ತದೆ ಅಂತ ಅನ್ನಿಸ್ತದೆ ನನಗೆ. ಅವರು ಮಾಡೋದು ನೋಡಬೇಕಾದ್ರೆ ಒಂದೊಂದು ಸಲ ಅಂತಾರೆ, ನಾವು ನಡ್ಕೊತ ಹೋಗೋನು ಏನಾಗ್ತದೆ, ಆಟೋಗೆ ಹೋಗೋದು ಯಾಕೆ ಬೇಕಾಗದ ಅಂತ ಹೀಗೆಲ್ಲ. ಖರೆ ಇವತ್ತು ಆ ರೀತಿ ಅವ್ರು ಅನ್ನಲಿಲ್ಲ. ಆರಾಮಾಗಿ ನಂಗೆ ಆಟೋ ಒಳಗೆ ಕರ್ಕೊಂಡು ಹೋಗಿ ಮತ್ತು ಮಾರ್ಕೆಟಿಂಗ್ದೆಲ್ಲ ಮುಗಿಸ್ಕೊಂಡು ಮತ್ತು ನಾವು ಆರಾಮಾಗಿ ನಮ್ಮ ಕಾರ್ ಕಡೆ ಬಂದು ಮನೆಗೆ ಆರಾಮಾಗಿ ಬಂದ್ವಿ. ಮತ್ತು ಎಷ್ಟು ಮಾತಾಡಿದ್ರು ಮಾತು ಹೋಗಿಲ್ಲ ಬಿಡಿ. ಮತ್ತೆ ಮಾತಾಡ್ತೀನಿ. ಮತ್ತು ಭಾಳ ಮಾತಾಡ್ತಿದ್ದೀನಿ ನಿಮ್ಮ ಜೊತೆ. ಬಾಟಲ್ ತುಂಬಿಟ್ಟಿದ್ದೀನಿ. ಮೊಬೈಲ್ ಚಾರ್ಜಿಂಗ್ ಇಡೋಣ ಅಂತ ಹೊಂಟಿದ್ದೆ, ನೀವು ತೋರಿಸೋ ಮತ್ತು ವಿಡಿಯೋ ಸ್ಟಾರ್ಟ್ ಮಾಡಿದೆ ನೋಡಿ. ಹಾಸಿಗೆನೂ ರೆಡಿ ಮಾಡ್ಕೊಂಡಿದ್ದಾರೆ. ನನ್ನ ತನ್ನ ಮೊಬೈಲೆಲ್ಲ ಜಾಗ ಇಟ್ಕೊಂಡಿದ್ದಾರೆ. ಏನು ಮಾಡ್ತೀರಾ, ಹಿಂಗದ ನೋಡಿ. ಶುಭ ಮುಂಜಾನೆ ಅಭಿಮಾನಿಗಳೇ ಎಲ್ಲರಿಗೂ. ಬೆಳಿಗ್ಗೆ ಶುರುವಾಗಿತ್ತು ನಮ್ಮ ಡ್ಯೂಟಿ. ಎಲ್ಲಿ ಹೋದ ಅವನು ಚೋಟು? ಚಾ ಕುಡಿದಿ? ಮನಿಕಂಠ ಚಾ ಬಿಸ್ಕಿಟ್ ತಿಂತಿ? ಬಾ, ಇಲ್ಲಿ ಕುತ್ಕೋ. ಬಾ. ಎಲ್ಲಿ ಹೋಗತ್ತಿ ಒಬ್ಬವ? ಎಲ್ಲಿ ಹೋಗತ್ತಿದ್ದೆ ಆ ಕಡೆ? ಅಲ್ಲಿ ಬಾ. ನಿನ್ನ ಹೆಸರೇನ? ಕೂಡಿಲ್ಲೇ ಬಂದೇನ? ನಿಮ್ಮನ್ನ ಅಲ್ಲಿದಾನ? ಯಾವ ಬರ್ತಾನ? ಈಗ ಬರ್ತಾನ? ತಿನ್ನು. ಹಾಂ ತಿನ್ನು. ಅಲ್ಲಿ ಹೇಳೋಣ ಮನೆಯವ್ರಿಗೆ. ನಮ್ದು ಖುಷಿ ಎಲ್ಲಿದೆ ಗೊತ್ತಾ? ನಮ್ಮ ಖುಷಿ ಇಲ್ಲದ ಎಲ್ಲಿ ಬಡವ್ರು ಇರ್ತಾರೆ ಪಾಪ. ಅವ್ರು ನೋಡ್ತೀನಲ್ಲ, ನಾನು 3 ಮಕ್ಕಳು ಕಟ್ಕೊಂಡೆ ಎಷ್ಟು ಕಷ್ಟಪಟ್ಟೆ. ನಾನು ಅರಮನೆ ಒಳಗೆ ಕೂತಿದ್ದೀನಿ, ಆದರೂ ನಮ್ಮ ಮನೆಯವ್ರಿಗೆ ಅಷ್ಟು ಕಿರಿಕಿರಿ ಮಾಡ್ಕೊತಿದ್ದೀನಿ. ಅವಳಿಗೆ ನೋಡ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರ್ತಾಳೆ ಅಲ್ಲಿ. ಎಲ್ಲ ಇದ್ದೂ ನಾವು ಖುಷಿಯಾಗಿ ಇರಾಕ ತ್ರಾಸ ಮಾಡ್ಕೋತೀವಿ. ಮನೆಯವ್ರು ಬೈತಾನೆ ಇರ್ತೀವಿ. ಆದ್ರೂ ನೋಡಿ ಅವ್ರ ಕಡೆಯಿಂದ ನೋಡಿ ನಮಗೂ ಬಹಳಷ್ಟು ಕಲಿಯೋದದ. ಅದಕ್ಕಾಗಿ ಬಂದಾಳ, ಮಗುನ್ ಕರ್ಕೊಂಡ್ ಬಂದಾಳ. ಇವತ್ತು ಕೆಲ್ಸಕ್ಕೆ ಅವಳು ಬಂದಾಳ. ಕಂಪೌಂಡ್ ತೊಳಿತಾಳ. ಮನೆಯವ್ರು ತೊಳಿತಾರ, ವಾರಕ್ಕೆ ಅವ್ರ ತೊಳಿತಾರ. ಕರೆ ಇವತ್ತು ಸುರೇಖಾ ಹಾಲು ತೊಗೊಂಡು ಅವಳು ಲಕ್ಷ್ಮಿ ತರಾನ ನಮ್ಮ ಮನೆಗೆ ಬಂದಾಳ. ಅದಕ್ಕೆ ಲಕ್ಷ್ಮಿಗೆ ಉಡುಗೊರೆ ಕೊಡೋಣ ಅಂತ. ಹಾಂ ಓಕೆ, ಬಾಯ್. ಅವ್ರ ಸ್ಪೆಷಲ್ ಏನಪ್ಪಂದ್ರ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾರು. ಬಹಳ ರೋಗಿಗಳ ಸೇವೆ ಮಾಡ್ತಾರ. ಆಮೇಲೆ ಯಾವ್ದು ಪರಿಚಯ ಇದ್ದವ್ರಿಗೆ ಮಸಾಜ್ ಕೂಡ ಮಾಡ್ತಾರ. ಸೊ ಇವತ್ತು ನಮ್ಮ ಮನೆಗೆ ಬಂದು ನನಗೆ ಮಸಾಜ್ ಮಾಡ್ಲಿಕ್ಕೆ ಪ್ರಥಮವಾಗಿ ಬಂದಾರೆ. ಮತ್ತು ನಾನು ಕೂಡ ಪ್ರಥಮವಾಗಿ ಮಸಾಜ್ ಮಾಡಿಸ್ಕೊತಾ ಇದ್ದೀನಿ. ಸೊ ಅದು ಯಾವ ರೀತಿ ಇರ್ತದ, ಹೆಂಗಿರ್ತದ ನೋಡೋಣ. ಆಮೇಲೆ ನನಗೂ ಸರಿ ಅನಿಸ್ತದ ಅಂತ ಅನಿಸ್ತಾ ಇದೆ. ನಿಮಗೂ ಕೂಡ ಇವಾಗ ಪರಿಚಯ ಕೊಡ್ತೀನಿ. ನಿಮಗೂ ಯಾರಿಗಾದ್ರೂ ಮಸಾಜ್ ಮಾಡೋದು ಬೇಕಪ್ಪ ಅಂತಂದ್ರೆ ಇವ್ರ ನಂಬರ್ ಕೊಡ್ತೀವಿ, ನೀವು ಅವ್ರಿಗೆ ಫೋನ್ ಮಾಡಿ ತರಿಸಿ ಮಸಾಜ್ ಮಾಡ್ಕೋಬಹುದು. ಹಾಸ್ಪಿಟಲ್ ಪೇಷಂಟ್ ವರ್ಕ್ ಮಾಡ್ತದೆ. ಆದ್ರೆ ರೊಕ್ಕಕ್ಕೆ ಏನ ಯಾರ ಕಡೆ ತಗೊಂಗಿಲ್ಲ.
ಅವ್ರ ಪ್ರೀತಿಯಿಂದ. ಪ್ರೀತಿಯಿಂದ ಅವ್ರು ಏನ್ ಕೊಡ್ತಾರ ಅಷ್ಟ ಕರೆ. ಇಷ್ಟ ರೇಟ್ ಏನಿಲ್ಲ, ಇದಕ್ಕಿಷ್ಟ ಇದಕ್ಕಿಷ್ಟ ಅದಕ್ಕಿಷ್ಟ ಅಂತ ಏನಿಲ್ಲ. ಕಾಲಕ್ಕಿಷ್ಟ ನಡಕ್ಕಿಷ್ಟ ಇದಕ್ಕಿಷ್ಟ ಹಂಗೇನಿಲ್ಲ. ಹಂಗೇನಿಲ್ರಿ. ಸೇವೆ ಮಾಡ್ತಾರ ಅವ್ರ ಹಿಂಗೆ ಬೆಳೆದು ಆಸ್ಪತ್ರೆ ಸೇವೆನೂ ಮಾಡ್ತಾರ. ಆಮೇಲೆ ಮಸಾಜ್ ಒಂದು ಎಕ್ಸ್ಟ್ರಾ ಇಟ್ಕೊಂಡಾರ ಅವರು. ನೀನು ಯಾರೋ ಕರೆದ ದೊಡ್ಡ ಮಂದಿ ಹೋಗಿ ಮನೆ ಮಾಡಿ ಸತ್ಯಪ್ಪತ್ತನಟ್ರಿ ಸಾಕಿನ ಸುಬ್ಬಾಪುರ 73816037 ಬಂದು ಕೆಲಸ ಮಾಡ್ತಾ ಇದಾರೆ. ಮತ್ತೆ ಇವ್ರ ಮನೆಯವರು ಸೂರ್ಯಕಾಂಬ ಅಂತ ಹೇಳಿ ನಮ್ಮ ಮನೆಯೊಳಗೆ ಕೆಲಸ ಕೆಲಸ ಮಾಡ್ತಾ ಇದ್ದಾರೆ. ಜನ ಸೇವೆ ಮಾಡ್ಕೊಂತಾರೆ 8 ವರ್ಷ ಆಗಿ. ಆಯ್ತು, ಚಲೋ ಆಗ್ಲಿ ನಿಮ್ಗೆಲ್ಲ. ಜನಾರ್ದನನ ಸೇವೆ. ಓಕೆ, ಆಯ್ತು. ದೋಸೆ ರೆಡಿ ಅದಾವ, ಬಾ ನಿಂಗೆ ತಿನ್ನಕ. ಆಯ್ತು. ಎಷ್ಟು ಜನ ಬರ್ತಾ ಇದ್ದಾರೆ, ಎಷ್ಟು ಜನ ಹೋಗ್ತಾ ಇದ್ದಾರೆ, ಎಷ್ಟು ಚೇಂಜ್ ಬದಲಾವಣೆ ಆಗ್ತದೆ. ಹೌದಾ? ಏನಮ್ಮ ಎಷ್ಟು ದಿನದಿಂದ ಹುಡುಗ ಕರ್ಕೊಂಬರ್ತೇನೆ ಅನ್ನತ್ತಿದ್ದೆ. ನನಗೂ ಮಗ ನೋಡೋದಿತ್ತು, ಹೆಂಗದಾನ ಯಶೋಧನ್ ಮಗ ಅಂತ ನೋಡಿದೆ, ಖುಷಿ ಆಯಿತು ಅನ್ನಿಸ್ತಾ ಇದೆ. ಈಗ ನಿಮ್ಮಮ್ಮ ನಿನಗೆ ಹೆಂಗಿಟ್ಟಾಳಲ್ಲ, ಮುಂದೆ ನೀನು ಅಮ್ಮಗೆ ಹಿಂಗೆ ಇಡ್ಬೇಕು. ಹಾಂ, ಎಲ್ಲ ಅಮ್ಮಗೆ ನೀಟಾಗೆಲ್ಲ, ಯಾಕಂದ್ರೆ ಅಮ್ಮನ ಕಣ್ಣೊಳಗೆ ಏನು ಬರಬಾರ್ದು, ಅದ ಮೇನ್ ಅದ. ಆಮೇಲೆ ಮತ್ತು ಒಂದು ಇಂಪಾರ್ಟೆಂಟ್ ಏನದ ಅಂತಂದ್ರೆ, ಏನೋ ಬೇಜಾರು ಒಳಗೆ ಏನೋ ಇದ್ರೊಳಗೆ ಅಮ್ಮ ನಿಂಗೆ ಮಾತಾಡ್ತಾ ಒಂದೊಂದು ಸಲ ಬೇಜಾರಾಗಿರ್ತದೆ, ಅವಾಗ ಅದು ಮನಸ್ಸೊಳಗೆ ಇಟ್ಕೋಬಾರ್ದು ಮಾತಾಡಿದ್ದೆ. ಯಾಕಂದ್ರೆ ಆಕೆಗೆ 108 ಟೆನ್ಷನ್ಗಳು ಗೊತ್ತಲ್ಲಿಗೆ ಎಲ್ಲ ವಿಚಾರ ಇರ್ತದೆ, ಅದಕ್ಕೆ ಏನೋ ಮಾತಾಡ್ತಾಳೆ ಒಂದೊಂದು ಸಲ. ಅವಾಗ ಅದ ನೀವು ವಿಚಾರ ಮಾಡಬೇಡ, ತಲೆಯಾಗ ಅದ ಇಟ್ಕೊಳಕ್ಕೆ ಹೋಗಬೇಡ. ಹಾಂ, ಮತ್ತು ಅಮ್ಮ ಅಂತ ಏನು ಮಾಡೋದು ನೀನು, ಮತ್ತು ಮುಂದೆ ಹೋಗಬೇಕು, ಅಮ್ಮ ಅಂತ ಮಾತಾಡಬೇಕು, ಮತ್ತು ಬೇಜಾರು ಅಮ್ಮ ಮೇಲೆ ಮಾಡ್ಕೋಬಾರ್ದು. ನಮ್ಮ ಕಡೆ ಬಂದಿದ್ದು ಇದೊಂದು ನೀನು ಪಾಠ. ಹಾಂ, ನಿನಗೆ ಅಮ್ಮನೂ ಅವ್ರ ಅಪ್ಪನೂ ಅವ್ರ. ಹಾಂ, ಅದಕ್ಕೆ ನೀ ಏನು ಮಾಡಬೇಕು, ಹಾಂ, ಅಮ್ಮಗೆ ಎದುರು ಉತ್ತರ ಕೊಡೋದು. ಅದು ಮೇನ್ ಅದಲ್ಲ, ಅದು ಭಾಳ ಇಂಪಾರ್ಟೆಂಟ್ ಐತಿ. ಯಾಕಂದ್ರೆ ಸಾಹೇಬ್ರೂ ಎಲ್ಲ ಭಾಳ ಕಷ್ಟಪಟ್ಟು ಮೇಲೆ ಬಂದಾರ, ನಾವು ಎಲ್ಲ ಭಾಳ ಕಷ್ಟಪಟ್ಟು ಮೇಲೆ ಬಂದೇವು. ಹಂಗೆ ನೀವು ಬರ್ಬೇಕಂತ ನಮ್ದು ಆಸೆ ಅದ. ನಮ್ದು ಖುಷಿ ಎಲ್ಲದು ಗೊತ್ತೈತಿ, ನಿಮ್ಮೊಳಗೆ ನಮ್ಮ ಖುಷಿ ಅದ. ಹಾಂ, ನೀ ಬರ್ತಾ ಇದೆಯಾ ಒಂದು ವಾರ, ಇನ್ನೂ ಒಂದು ವಾರದಿಂದ ಬರ್ತಾ. ನಿನ್ನೆ ರಾತ್ರಿ ನಾ ಮಲ್ಕೊಂಡನೇ ಇಲ್ಲ. ಇವತ್ತು ನೋಡ್ಬೇಕಾದ್ರೆ ರಾತ್ರಿ 12 ಗಂಟೆಗೆ, ನಿನ್ನೆ 12 ಗಂಟೆಗೆ ದೋಸೆ ಇಟ್ಟು ಸಣ್ಣ ಮಾಡಿ 12 ಗಂಟೆಗೆ ವಿಡಿಯೋ ಎಡಿಟಿಂಗ್ ಮಾಡಿ ಆವಾಗ ನಾ ಮಕ್ಕೊಂಡೇನಿ. ಯಾಕೆ ಬೆಳಿಗ್ಗೆ ನಿಮ್ಮ ಅದಕ್ಕೆ ಬಂದು ಖುಷಿ ಆಯಿತು. ಮತ್ತು ಹಿಂಗೆ ಇರು, ನಾವು ಯಾವಾಗಲೂ ನಿಮ್ಮ ಜೊತೆ ಇರ್ತೀವಿ. ಏನೋ ಇತ್ತಂದ್ರು ಅಂಟೀರಿ ಅಂತ ನಮ್ಮ ಕಡೆ ಬಾ ಹೇಳಿ ನಮಗೆ. ಹಾಂ, ಮತ್ತು ಅಮ್ಮ ಏನಾದರೂ ಬೇಜಾರು ಮಾಡಿದ್ರು ಹೇಳಿ. ಮತ್ತು ಅಮ್ಮ ಕೆಲಸ ಮಾಡ್ಕೋತಾರ, ಆಮೇಲೆ ಮತ್ತೆ ಹೋಗ್ರಂತೆ. ಹಾಂ, ಇಲ್ಲ ಅವಳು ನಿಂದು ಭಾಳ ನೆನಪು ಮಾಡ್ತಾಳೆ. ಆಯ್ತಾಯ್ತು, ಹೋಗಿ ಬರ್ರಿ ಖುಷಿಯಿಂದ ಹಿಂಗೆ ನಕ್ಕೋತ್ ಮಾಡ್ಕೋತೀರಿ ನೋಡ್ಪ. ಇಲ್ಲ, ಆಕಿದು ಭಾಳ ತಾಪತ್ರೆಗಳು ಅದಾವಲ್ಲ, ಆಕಿದ್ ಸರ್ ಮ್ಯಾಲೆ ಮಸಾಜ್ ಮಾಡ್ಕೋತಾ ಇದ್ದ. ಹಾಂ, ಅಷ್ಟೋ ತನಕ ನೀ ಆಡ್, ಈಗ ಚಾಕ್ಲೇಟ್ ತಿನ್ನು, ಆಮೇಲೆ ಶುರು ಮಾಡಿ ನಿನ್ನ ಕೆಲಸ. ಯಶೋಧನ್ ಮಗ ಬಂದಾನ, ಅದ್ರ ಸಲುವಾಗಿ ಅವಂಗೆ ಏನು ಸ್ವೀಟ್ ಮಾಡ್ಲಿಮ್ಮ ಅಂತಂದೆ. ಲಡ್ಡು ಅದು ತಿಂತಾನ್ರಿ ಮೇಡಮ್. ಲಡ್ಡು ಬೇಸನ್ ಹುರ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡೆ. ಮತ್ತು ಮನೆ ತುಪ್ಪ ಇದೆ, ನಿಮ್ಗೆ ಗೊತ್ತದ, ಬೆನ್ನಿ ತೆಗಿತೀನಿ ನಾನು, ತುಪ್ಪ ಮಾಡ್ಕೊಂಡಿರ್ತೇನಂತ. ಈಗೆಲ್ಲ ತನ್ನಂಗೆ ಮಾಡಿ ಇಟ್ಟಿದ್ದೀನಿ. ಸುರೇಖಾನು ಎಲ್ಲ ಸಕ್ರೆ ಅದು ಸಣ್ಣ ಮಾಡಿಕೊಟ್ಲು. ಫ್ಯಾನ್ ಹಚ್ಚಿ ಇಲ್ಲಿ ಇಟ್ಟಿದ್ದೀವಿ ರೆಡಿ ಮಾಡಕ್ಕೆ. ಬೆಳಿಗ್ಗೆ ನಮ್ಮ ಮನೆ ಒಳಗೆ ಭಾಳ ಅವಸರ. ಇವತ್ತು ಸಂಡೇ ಇದ್ದರೂ ಅಪ್ಪನ ಸುಟಿ ಇರಲ್ಲ, ಅಪ್ಪನ ಡ್ಯೂಟಿ ಹೋಗ್ತಾನೆ. ಆಮೇಲೆ ಮುಂದೆ ಎಕ್ಸಾಮ್ ತಯಾರಿ ಮಾಡ್ಕೋತಾ ಇದ್ದಾಳೆ. ಮನೆಗೆ ಹೋಗೋರು ಬರೋರು ಎಲ್ಲ ಇರ್ತಾರೆ. ಅಲ್ಲಿ ದೋಸೆಗಳ ಗ್ಯಾಸ್ ಕಟ್ಟಿ ತುಂಬ ಸಾಮಾನು ಆಗೈತೆ ನಮ್ದು. ನೋಡಿ ಇಷ್ಟೊಂದು ತುಂಬ ಸಾಮಾನು, ಎಲ್ಲ ಗ್ಯಾಸ್ ಕಟ್ಟಿ ತುಂಬ ಎಲ್ಲ ಇಟ್ಟಿರ್ತೀನಿ. ಹಿಂಗೆ ಗ್ಯಾಸ್ ಕಟ್ಟಿನ ಸಣ್ಣ ಮಾಡಿಬಿಟ್ಟಾರೆ ನೋಡಿ. ಎಷ್ಟು ಬೇಗ ದೋಸೆ ಹಿಂಗೆ ಇಟ್ಟು ಬಂದಿರ್ತೀನಲ್ಲ, ಎಷ್ಟು ಬೇಗ ದೋಸೆ ಹೊತ್ತು ಬಿಡ್ತದ. ದೋಸೆದು ಇಟ್ಟು ಹೋಗೋದಲ್ಲ ಈ ಕಡೆ. ಅದಕ್ಕೆ ಆಲೂಗಡ್ಡೆ ಪಲ್ಯ ನಮ್ಮ ಮನೆಯೊಳಗೆ ರೆಡಿ ಐತಿ. ನಾವು ಆಲೂಗಡ್ಡೆ ಪಲ್ಯ ಹಿಂಗೆ ಸ್ವಲ್ಪ ರಸ ಮಾಡಿ, ನಮ್ಮ ಮನೆಯವ್ರಿಗೆ ಈ ಥರ ರಸ ಬೇಕು. ಮತ್ತು ಇಲ್ಲಿ ಬೆನ್ನಿ ನೀರು ಹಾಕಿಟ್ಟಿದ್ದೀವಿ. ಬೆನ್ನಿ ಎಲ್ಲ ಇಲ್ಲಿ ಅದ. ಈಗ ಪಟ ಎಲ್ಲರಿಗೂ ತಿಂಡಿ ದೋಸೆ ರೆಡಿ ಮಾಡ್ಕೊಂಡು ಪಟ್ ತಿಂಡಿ ಕೊಟ್ಬಿಡ್ತೀನಿ ಎಲ್ಲರಿಗೂ. ಹೆಂಗಾಗೈತೆ ಎಲ್ಲ? ಹಾಂ, ಚಲೋ ಆಗೈತೆ. ಇದ್ರಿ ಮಸಾಜ್ ಸಾಹೇಬ್ರೆ ಮಸಾಜ್ ಮಾಡ್ಕೊಳ್ಳೋ ಫುಲ್ಲು ಖುಷಿ ಅದಾರ. ವಿಡಿಯೋ ನೋಡ್ತಾನಂತ. ನಮ್ಮೆಲ್ಲರದು ನಗುನು ಭಾಳ ಇಷ್ಟ ಆಗೈತೆ ಅಂತ. ಅವು ಜೋಡಿ ಹೆಂಗೆ ಓಡಾತೈತೆ ನೋಡಿ, ಅವ್ರ ಮನೆಯವ್ರ ಜೊತೆ ಕುತ್ಕೊಂಡು ತಿಂಡಿ ಮಾಡಕ್ಕೆ ಅಂತ ನೋಡ್ರಿ.
ಆಮೇಲೆ ಹೈ ಜಂಪ್ ಲಾಂಗ್ ಜಂಪ್ ಇವೆಲ್ಲ ಪ್ರಾಕ್ಟೀಸ್ ಮೊದಲಿಂದ ಮಾಡ್ಕೊತಿದ್ರೆ ನೀವು ಆರಾಮ ಅರ್ಬಿ ಹೋಗ್ತೀವಿ. ಓಕೆ, ಆಮೇಲೆ ಓಡೋದು ಅದು ಮತ್ತೆ ಜಂಪಿಂಗ್ ಒಮ್ಮೆ ಮಾಡೋದು ಮಾಡೋಕ್ಕಾಗಲ್ಲ. ಈಗಿನ ಈ ವಯಸ್ಸು ಹೋಗಿ ಮಾಡ್ಕೋತಿದ್ದೆ ಅಂದ್ರೆ ನಿನಗೆ ಮುಂದೆಲ್ಲ ಬಹಳ ಸುಲಭ ಆಗ್ತದೆ. ಚೆನ್ನಾಗಿ ಅಡ್ಜಸ್ಟ್ ಮಾಡು. ವಿನೋದ್ ಹಿರಿಗೇರಿ. ನೀನ್ ಮಲ್ಕೊಂಡಿ ನೀನ್ ಮತ್ತೆ ಇಲ್ಲೇ ಇನ್ನು ಏನು ಕೆಲಸ ಆಗಿಲ್ಲ, ಕಸ ಆಗಿಲ್ಲ, ನೆಲ ಆಗಿಲ್ಲ. ಅದ ಯಾಕಂದ್ರೆ ನೀ ಮನೆಯವ್ರು ಬಂದ್ರಂದ್ರೆ ಈಗ ಕೂತಿ ಅಂದ್ರ ಆತ ಏನ್ ಜೋಡಿಲೇ ಬಿಟ್ಟ ಇರೋದಿಲ್ಲ ಅಂತ ನಿಮಗ. ಯಶೋದ, ವಿನು ಸರಿಯಾಗಿ ನೋಡ್ಕೋಬೇಕು ನೀ. ಹಾ, ಅದೇ ಮತ್ತೆ ಅವ್ನ್ ಕಿರಿಕಿರಿ ಮಾಡ್ಕೋತ ಕೂಡ್ಬೇಡ. ಓಕೆ, ಸಾಲಿಗೆ ಓದಕ ಬರೆಯಕ ಪುಸ್ತಕ ಏನಾದ್ರು ಏನಂದ್ರೆ ಪೆನ್ನು ಪೆನ್ಸಿಲ್ ಅದಕ್ಕೆಲ್ಲ ಉಪಯೋಗ ಮಾಡ್ಕೋಬಹುದು. ಇಲ್ಲ ಇಲ್ಲ ಹಂಗ ಮಾಡಕ್ ಹೋಗ್ಬೇಡ್ರಿ, ತಗೋರಿ ಅದ. ಇಲ್ಲ ಫಸ್ಟ್ ಟೈಮ್ ಮಾಡಿದಿರಿ ಹಂಗ ಮಾಡ. ಆಯ್ತು ನೀವು ಹೋಗಿ ಬರ್ರಿ. ಹಾ ಓಕೆ ರೀ. ಸುರೇಖಾಗ ಅಷ್ಟು ಚಲೋ ನೋಡ್ಕೋರಿ. ಇದ ವಿನು ಹೋಗ್ತಾ ಇದ್ದಾನೀಗ. ನಮ್ ದೇವ್ರ ಮನೆಗೆ ಯಾವ ರೀತಿ ಅದ ನೋಡಕ್ ನಡಿ ಒಳಗಡೆ. ಆಮೇಲೆ ಅಲ್ಲಿ ಏನದ ನೋಡ ಗಪ್ಪ. ನಾವು ಶಾರ್ಟ್ ಸಣ್ಣ ಮೇಡಮ್ ಕೂತಾರ ಇಲ್ಲಿ ಅಭ್ಯಾಸ ಮಾಡ್ಕೋತ. ಅವ್ರ ರೂಮ್ ಇದೆ ಸಣ್ಣ ಮೇಡಮ್ದ, ಒಳಗೆ ಅಭ್ಯಾಸ ಮಾಡ್ಕೋತ ಹಿಂಗೆ ಬಾಗಲ. ಅದಕ್ಕೆ ಅಮ್ಮ ಅದು ಸುಮ್ಮನೆ ಸೈಲೆಂಟಾಗಿ ಅವ್ರವ್ರ ಕೆಲಸ ಮಾಡ್ಕೋತಾರ ನೋಡಿ. ಅಭ್ಯಾಸ ಸಲುವಾಗಿ ಎಲ್ಲ ಅವ್ರಿಗೆ ಹಿಂಗೆ ಶಾಂತ ಬೇಕು. ಏನೈತದ ಇಲ್ಲಿ ಒಂದು ಒಳಗಡೆ ರೂಮ್ ಅದ. ಮ್ಯಾಲೆ ಒಂದು ಇದೇನದಲ್ಲ ಒಂದು ಸ್ಟೋರಿ ಅದ. ಇದು ಎಷ್ಟು ಕಷ್ಟಪಟ್ಟದ ಏನು ಸ್ಟೋರಿ ಐತಲ್ಲ, ಎಲ್ಲ ಇದ್ರೋಗ ಐತಿ. ತಾವ ಬರ್ತಾವ ತಿನ್ನಕ. ಗಿಡ ಅದು ಇದೆಲ್ಲ ಈ ಕಡೆ ಎಲ್ಲ ಹಚ್ಕೊಂಡಿದ್ದೀವಿ. ಇದೆಲ್ಲ ಒಂದು ಸಣ್ಣದ ಗಾರ್ಡನ್ ಐತಿ ನಮ್ದು. ಇಲ್ಲೆಲ್ಲ ಬಾ. ನಂದು ಒಂದು ಶಾರ್ಟ್ಸ್ ಮಾಡ್ಕೋತೇನಿ. ಯಶೋದನ ಆಸೆ ಐತದ. ದೋಸೆ ರೆಡಿ ಅದ ಇವ್ರ ಸಲುವಾಗಿ. ಓಕೆ ಬಾಯ್. ಓಕೆಪಾ, ಆರಾಮಾಗಿರು. ಹಾ, ನೋಡಿದ್ರ ಬೆಳಿಗ್ಗೆಯಿಂದ ಓಡಾಡ್ತಾ ಇದ್ದೀನಿ. ಟೀ ಎಷ್ಟು ಕುಡ್ದಿದ್ದೀನಿ. ಏನು ಮಾಡ್ತೀರಾ ಮೇಡಮ್ರಿ, ನೀವು ತಿಂಡಿ ಮಾಡ್ರಿ, ಮೇಡಮ್ರಿ ನೀವು ತಿಂಡಿ ಮಾಡ್ರಿ ಅಣ್ಣ. ಸುರೇಖಾ ಯಶೋದ ಅದು ಅನ್ನತಾರ. ಖರೆ ನನಗೆ ಎಲ್ಲರಿಗೂ ದೋಸೆ ಮಾಡಿದಾಗ ನಮ್ಮ ಮನೆ ಒಳಗೆ ಹಬ್ಬನ ದೋಸೆದಾನ ಹಬ್ಬ ನಮ್ಮ ಮನೆ ಒಳಗೆ. ಅದಕ್ಕೆ ಈಗ ದೋಸೆ ತಿನ್ನಕ್ಕೆ ನಾನು ರೆಡಿ ಇದ್ದೀನಿ. ದೋಸೆ ತಿಂತೀನಿ ಈಗ. ಸುರೇಖಂದು ಎಲ್ಲಾರ್ದು ಕೆಲಸ ಮಾಡೋದ್ರೊಳಗೆ ಎಲ್ಲ ಇದ್ರೊಳಗೆ ದೋಸೆದರೊಳಗೆ ಆಯ್ತು. ಇವತ್ತು ರೆಡಿ ಮಾಡಿಟ್ಟಿದ್ದೀನಿ ಚಿನ್ನು ಸಲುವಾಗಿ. ಪ್ಲೇಟ್ ರೆಡಿ ಅದ. ಸ್ವಲ್ಪ ಬೆಣ್ಣೆನೂ ತೊಗೋತೀನಿ. ಆಮೇಲೆ ದೋಸೆ ತಿಂತೀನಿ. ಇವತ್ತು ದೋಸೆದು ಊಟ ನಮ್ಮ ಮನೆ ಒಳಗೆ. 6:30 ಆಗೈತಿ ಸಂಜೆ. ಶಾಂಭವಿ, ಎಕ್ಸಾಮ್ದೆಲ್ಲ ಮಾಡ್ಕೊ. ನಾಳೆ ಒಂದು ಎಕ್ಸಾಮ್ ಮತ್ತು ಕಂಟಿನ್ಯೂ ಮತ್ತು ನಾಡಿದ್ದು ಎಕ್ಸಾಮ್ ಐತಿ. ದೋಸೆ ಅಂತೂ ಬೆಳಗ್ಗೆದಿಂದ ಹೊಡೆಯತಿ ಹಂಗೆ. ನಾವು ಈಗ ಹೋಗಕ್ಕೆ ರೆಡಿ ಆಗಿದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ ಏನು ಸುಮ್ಮನೆ ಸರ್ಪ್ರೈಸ್ ಆಗಿ ಬೇಡ. ಟಿ ವಿ ನಮ್ದು ಕೆಲಸ ಮಾಡ್ತಾಯಿಲ್ಲ ಸರಿಯಾಗಿ. ಅದಕ್ಕೆ ಟಿ ವಿ ನೋಡಬೇಕು. LG ಕಂಪ್ನಿ ಆಮೇಲೆ ಸ್ಯಾಮ್ಸಂಗ್ ಎಲ್ಲ ನೋಡಕ್ಕೆ ಚಿನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಪ್ಪನ ಮಧ್ಯಾಹ್ನ ಡ್ಯೂಟಿ ಮುಗಿಸ್ಕೊಂಬಂದಾನ. ಅಪ್ಪನ ನಮ್ಮ ಜೊತೆ ಬರ್ತಾ ಇದ್ದಾನೆ. ಸಮೂಂದು ಎಕ್ಸಾಮ್ ಇದೆ. ಸಮೂ ಎಕ್ಸಾಮ್ ತಯಾರಿ ಮಾಡ್ಕೊತಾ ಇದ್ದಾಳ. ಮಾಡ್ಕೊಳ್ಳಿ, ಮತ್ತೆ ನಾವು ಹೋಗಿ ಬರೋಣ. ದೇವಿಗ ಏನು ಮಾಡ್ತಾ ಇದ್ದಾರೆ. ದೇವಿಗ ಬೋಗಾರ್ವೆಸ್ ಕಡೆ ಈಗ ಸಾಯಂಕಾಲ ಈ ರೀತಿ ಕ್ಲೈಮೇಟ್ ಇರ್ತದೆ ನೋಡಿ. ಬೆಳಿಗ್ಗೆ ಬಂದಾಗ ಒಂದು ಬೇರೆ ಟೈಪ್, ಮಧ್ಯಾಹ್ನ ಒಂದು ಬೇರೆನೆ. ಅಪ್ಪ ಒಂದು ಫೋಟೋ ತೆಗಿ ಇಲ್ಲಿ ನೋಡಿ. LGದಂತೆ ಇದು, सैमसंग हे वापरले. खरं याच्यानं हे मोठं साईज आहे त्याच्यानं. ಲ್ಯಾಪ್ಟಾಪ್ಗಳು ನೋಡ್ತಾ ಇದೀವಿ. ಈಗ ಟಿವಿ ಇದಾಯ್ತು, ಈಗ ಲ್ಯಾಪ್ಟಾಪ್ ನೋಡಕ್ ಬಂದಿದ್ದಾರೆ. ಅಪ್ಪು ಕಾರ್ ಹೊಡಿತಾ ಇದ್ದಾನೆ. ಚಿನ್ನು ಬಂದ್ರಿ ಈ ಕಡೆ ಕೊಡ್ರಾಕ. ಚಿನ್ನು ನಿಂತಾರ ಇಲ್ಲಿ. ಕೊಡ್ರಿ ಈ ಕಡೆ ಸಾಮಾನು ನೋಡಿ. ಟೈಮ್ 8:30 ಆಗೈತಿ. ಮತ್ತು ಚರ್ಚಾವು ಮಾಡ್ದಾವ. ನೋಡ್ಕೊಂಬಂದ್ರಲ್ಲ, ವಿಡಿಯೋ ಇಷ್ಟ ಆಯ್ತಲ್ಲ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡೋಕೆ ಮರೆಯೋಕೆ ಹೋಗ್ಬೇಡ್ರಿ. ಈ ಮನೆ ಮಗಳನ್ನು ನೀವು ಹಿಂಗೆ ಮುಂದಕ್ಕೆ ತೊಗೊಂಡೋಗ್ರಿ. ಮತ್ತು ದೋಸೆ ವಿಡಿಯೋ ಹೆಂಗಾಗೈತಿ ಹೇಳ್ರಿ.